ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಾಯಿ ಚಪ್ಪರಿಸುವಂತಹ ಪುಳಿಯೋಗರೆ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ದಿಲ್ ತಡ್ಕ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸುಸ್ವಾಗತ. ನಾನು ಇಲ್ಲಿ 5 ಹಿಡಿಯಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ತಗೊಳ್ಬಹುದು. ಈ ಅವಲಕ್ಕಿನ ಚೆನ್ನಾಗಿ 2 ಸರಿ ನೀರಲ್ಲಿ ಇದನ್ನು ರಿನ್ಸ್ ಮಾಡಿ ಚೆನ್ನಾಗಿ ತೊಳೆದುಕೊಳ್ಳಿ. ಇದರಿಂದ ಅವಲಕ್ಕಿನಲ್ಲಿರೋ ಕಸ ಎಲ್ಲ ಹೋಗುತ್ತೆ ಹಾಗೂ ಅವಲಕ್ಕಿ ಸಾಫ್ಟಾಗಿ ಕೂಡ ಆಗುತ್ತೆ. ಅವಲಕ್ಕಿನ ತೊಳೆದುಕೊಳ್ದೇನೂ ಮಾಡಬಹುದು. ನಾನು ಯಾಕೆ ಅವಲಕ್ಕಿನ ತೊಳಿತೀನಿ ಅಂದರೆ ಅದರಲ್ಲಿರೋ ಒಂದು ರೀತಿಯ ಹಸಿ ವಾಸನೆ ಹೋಗುತ್ತೆ ಹಾಗೂ ಏನೇ ಧೂಳು ಕಸ ಇದ್ದರೆ ಅದು ಕೂಡ ಹೋಗುತ್ತೆ. ಹೀಗೆ ತೊಳ್ಕೊಂಡು ನೀರನ್ನೆಲ್ಲ ಈ ರೀತಿ ಬಸ್ಕೊಳ್ಳಿ. ತುಂಬ ಹೊತ್ತು ಅವಲಕ್ಕಿನ ನೆನೆಸಬಾರ್ದು, ಅದು ಮೆತ್ತಗಾಗ್ಬಿಡುತ್ತೆ. ನೀವು ನೋಡಿಕೊಂಡು ಅವಲಕ್ಕಿ ಎಷ್ಟು ಗಟ್ಟಿ ಇದೆ ಅಂತ ನೋಡಿಕೊಂಡು ಅದರ ಅನುಸಾರ ನೀವು ಅದನ್ನ ನೆನೆಸಬೇಕಾಗತ್ತೆ. ಒಂದು ಬೇಸನ್ನಲ್ಲಿ ಒಂದು 2.5 ಚಮಚದಷ್ಟು ಸಾರಿನ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲದ ಪುಡಿ ಒಂದು 3 ಚಮಚ. ಬೆಲ್ಲ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿದ್ದರೆ ರುಚಿ ಹೆಚ್ಚು. ಹಾಗೂ 1 ಚಿಟಿಕೆ ಹಿಂಗನ್ನು ಹಾಕೊಳ್ಳಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಹೀಗೆ ಚೆನ್ನಾಗಿ ಕಿವುಚ್ಕೊಳ್ಳಿ. ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಹೀಗೆ ಗಂಟು ಕಟ್ಟದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ತೆಳುವಾದ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದಕ್ಕೆ ಅವಲಕ್ಕಿನ ಹಾಕ್ಕೊಂಡು ಅದನ್ನು ಬೆರೆಸಬೇಕು. ಚೆನ್ನಾಗಿ ಯೂನಿಫಾರ್ಮಾಗಿ ಮಿಕ್ಸ್ ಮಾಡಿ. ಸ್ನೇಹಿತರೆ, ಈ ಗೊಜ್ಜು ಅವಲಕ್ಕಿ ಬಹಳ ರುಚಿಯಾಗಿರುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೂ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ, ಆಯಿತಾ? ಹಾಗೂ ನನ್ನ ಈ ದಿಲ್ ತಡ್ಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮಾಡ್ತೀರಾ ಅಲ್ವಾ? ಅವಲಕ್ಕಿ ತುಂಬ ಒಣಗ್ದಾಗಿದೆ ಅಂತ ಅನಿಸಿದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚುಮುಕಿಸ್ಕೊಳ್ಬಹುದು. ಹಾಗೂ ಬೇಕಿದ್ದಲ್ಲಿ 1-2 ಚಮಚ ಎಣ್ಣೆ ಕೂಡ ಹಾಕ್ಕೊಳ್ಬಹುದು. ಇದಕ್ಕೆ ಒಂದು ತಟ್ಟೆನ ಮುಚ್ಚಿ ನೆನೆಯೋದಕ್ಕೆ ಬಿಡಿ. ಅದು ನೆನೀತಾ ಇರಬೇಕಾದ್ರೆ ನೀವು ಇನ್ನೊಂದು ಕಡೆ ಸ್ಟವ್ನಲ್ಲಿ ಒಂದು ಬಾಣಲೆಗೆ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ 1-2 ಚಮಚದಷ್ಟು ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕಡಲೆಕಾಯಿ ಬೀಜ. ನಾನಿಲ್ಲಿ 2 ಹಿಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಬೀಜ ಅಂದರೆ ತುಂಬ ಇಷ್ಟ. ಈ ಗೊಜ್ಜು ಅವಲಕ್ಕಿಗೆ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಹುರ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ಳೋದ್ರಿಂದ ನಾನು ಅದನ್ನು ಮೊದಲೇ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಅರಿಶಿನ, 1 ಚಿಟಿಕೆ ಹಿಂಗು, ಹಚ್ಚಿಮೆಣಸಿನ ಪುಡಿ 1 ಚಮಚ ಅಥವಾ ರುಚಿಗೆ ಅನುಸಾರ, ಹಾಗೂ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕರಿಬೇವು ಸೊಪ್ಪು ಗರಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನೆನೆಸಿಟ್ಟ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪುಳಿಯೋಗರೆ ಅವಲಕ್ಕಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ. ತಿಳಿಸ್ತೀರಾ ಅಲ್ವಾ? ನಿಮಗೆ ಬೇಕು ಅಂತ ಅನಿಸಿದ್ರೆ ಮತ್ತಷ್ಟು ಉಪ್ಪನ್ನು ಹಾಕ್ಕೊಳ್ಬಹುದು ಹಾಗೂ ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬಹುದು.
ಆಮೇಲೆ ತುಂಬ ಡ್ರೈ ಆಗಿದೆ ಅಂತ ಅನಿಸಿದ್ರೆ ಮೇಲೆ ಒಂದು ಚಮಚ ಎಣ್ಣೆ ಕೂಡ ಹಾಕ್ಕೊಳ್ಬಹುದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಗೊಜ್ಜು ಅವಲಕ್ಕಿ ಅಥವಾ ಪುಳಿಯೋಗರೆ ಅವಲಕ್ಕಿ ರೆಡಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸರ್ವ್ ಮಾಡಿ. ಸ್ನೇಹಿತರೆ, ನಿಮಗೆ ಐ ಆಮ್ ಶ್ಯೂರ್ ಇದು ತುಂಬ ಇಷ್ಟ ಆಗುತ್ತೆ ಅಂತ. ಇದನ್ನು ಮಾಡಿ ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.